ಈಸ್ ಅವರ್ ಸೆಕೆಂಡ್ ಇಯರ್ ಆ್ಯನಿವರ್ಸರಿ. ಆ್ಯಕ್ಚುಲಿ ನನ್ನ ಡ್ರೆಸ್ ತುಂಬ ಫಿಟ್ ಆಗಿದೆ ಆಯಿತಾ, ಚೆನ್ನಾಗಾಗಿದೆ. ಬಟ್ ಸೋಮು ಅವ್ರದ್ದು ಓವರ್ ಸೈಜ್ ಮಾಡಿಬಿಟ್ಟಿದ್ದೀನಿ, ಎಕ್ಸೆಲ್ ಮಾಡಿಬಿಟ್ಟಿದ್ದೀನಿ. ಅವ್ರಿಗೆ ಎಲ್ಲಿ ಮಾಡಬೇಕಿತ್ತು. ಬಟ್ ಇಟ್ಸ್ ಓಕೆ, ಅವರು ನನಗೋಸ್ಕರ ಪ್ರೀತಿಯಿಂದ ಬುಕ್ ಮಾಡಿದ್ದೀನಿ ಅಂತ ಹಾಕ್ಕೊಂಬಿಟ್ಟಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಶಿವಮೊಗ್ಗ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಆ್ಯನಿವರ್ಸರಿ ಆಯಿತಾ. ಸೋಮು ಅವ್ರ ಜೊತೆ ನಾನು ಡಿನ್ನರ್ ಡೇಟ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಬ್ಲಷಿಂಗ್ ಆ್ಯನಿವರ್ಸರಿ ಅಂತ. ಸೊ ಇದು ನಾನು ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದು ಗೌನ್ ಆಯಿತಾ. ಬಟ್ ಫುಲ್ ಕಾಣಿಸುತ್ತೋ ಅಲ್ಲೋ ನಂಗೆ ಗೊತ್ತಿಲ್ಲ. ಮೈ ರೂಮ್ ಇಸ್ ಸೋ ಮೆಸ್ಸಿ. ಫೀಲ್ ಲೈಕ್ ಅ ಪ್ರಿನ್ಸಸ್. ಆ್ಯಕ್ಚುಲಿ ಇದಷ್ಟು ಚೆನ್ನಾಗಿದೆ ಡ್ರೆಸ್. ನಿಮಗೇನಾದರೂ ಈ ಡ್ರೆಸ್ ಲಿಂಕ್ ಬೇಕಂದರೆ ಪ್ಲೀಸ್ ಡೂ ಪಿಂಗ್ ಮೀ. ಸೊ ನಾನು ಮಿನಿಮಲ್ ಆಕ್ಸಸರೀಸ್ ಹಾಕಿ ಇವತ್ತು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒನ್ ಈಸ್ ವೈಟ್ ಸ್ಟಡ್. ಐ ಬಾಟ್ ಇಟ್ ಫ್ರಮ್ ಕುಶಾಲ್ಸ್. ಸೊ ಇದು ಕ್ಯೂಟ್ ಬಟರ್ಫ್ಲೈ ಕ್ಲಿಪ್ ಹೇರ್ ಆಕ್ಸೆಸರಿ. ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಮೇ ಬಿ ಒಂದು 100 ರೂಪೀಸ್ ಕೊಟ್ಟಿದ್ದೆ ಅನಿಸುತ್ತೆ. ಸೊ ಲೇಟರ್ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿರೋ ಅರ್ಮಾನಿ ಎಕ್ಸ್ಚೇಂಜ್ ವಾಚ್. ಸೊ ನಾನು ವಾಚ್ ಕಲೆಕ್ಷನ್ಸ್ ವೀಡಿಯೋನ ಮಾಡ್ಬೇಕು ಅಂದ್ಕೊಂಡೆ. ಅಂದರೆ ನನ್ನ ಹತ್ರ ಏನು ಬ್ರ್ಯಾಂಡೆಡ್ ವಾಚ್ ಇಲ್ಲ, ಇದೊಂದೇ ಇರೋದು ಕಾಸ್ಟ್ಲಿಯಸ್ಟ್ ವಾಚ್. ಅಂದರೆ ಇಟ್ಸ್ ಅರೌಂಡ್ 13K. ವಾಚ್ ಕಲೆಕ್ಷನ್ಸ್ ಕೂಡ ಮಾಡ್ಬೇಕಂತಿದ್ದೀನಿ. ಪ್ರತಿ ಶೋ ಮೇ ಬಿ ನನ್ನ ಹತ್ರ ಒಂದು 8 to 7 ವಾಚಸ್ ಇದೆ. ಸೊ ವಾಚ್ ಕಲೆಕ್ಷನ್ಸು ವಿಡಿಯೋ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಸೊ ಗೆಟ್ ರೆಡಿ ವಿತ್ ಮೀ ಫಾರ್ ಮೈ ಆ್ಯನಿವರ್ಸರಿ ಡಿನ್ನರ್ ಡೇಟ್. ಓಕೆ. ಸೊ ಎವ್ರಿ ಟೈಮ್ ನಾನು ಸೇಮ್ ಮಾಯ್ಶ್ಚರೈಸರ್ ನಿಮಗೆ ಗೊತ್ತಿರೋ ಹಾಗೆ ಬಳಸ್ತೀನಿ. ಇಲ್ಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿದೆ, ಮಿರರ್ ಇಲ್ಲಿರೋದ್ರಿಂದ ಸೊ ನನ್ನ ಫೇಸ್ ಈ ಕಡೆ ಟರ್ನ್ ಆಗಿರುತ್ತೆ. ಸೊ ಮೇ ಬಿ ಇದು ಇನ್ನೂ ಎಮೋಲಿನ್ ಅವ್ರದ್ದು. ನಂಗೆ ತುಂಬ ಜನ ಕೇಳಿದರು ಇದು ಎಲ್ಲಿ ಸಿಗುತ್ತೆ ಅಂತ. ಇದು ಅಮೆಝಾನಲ್ಲೂ ಸಿಗುತ್ತೆ ಅಂದ್ಕೊಳ್ತೀನಿ, ನೈಕಾದಲ್ಲಿ ನಂಗೆ ಗೊತ್ತಿಲ್ಲ. ನಾನು ಯಾಕಂದರೆ ಸರ್ಚ್ ಮಾಡಿಲ್ಲ. ನಾನು ಯೂಶ್ವಲಾಗಿ ಇದನ್ನು ನಾನು ಮೆಡಿಕಲ್ ಶಾಪಲ್ಲಿ ಪರ್ಚೇಸ್ ಮಾಡ್ತೀನಿ. ಮೇ ಬಿ ಸಮ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಇಸ್ ದೇರ್, ಪ್ಲೀಸ್ ಬೇ ವಿತ್ ಮೀ. ಚೆನ್ನಾಗಿದೆ ಅಲ್ಲ. ಮೇ ಬಿ ಬ್ಲೂ ಸೂಟ್ಸ್ ಮೀ, ಬ್ಲೂ ಕಲರ್. ಮಾಯ್ಶ್ಚರೈಸರ್ ಆಯಿತು. ಒಂಥರ ಇದು ನೋ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕೋ ಇತ್ತೀಚೆಗೆ ಫೋರ್ಹೆಡ್ ಹತ್ರ ಪಿಂಪಲ್ಸ್ ಆಗ್ತಾ ಇದೆ. ನನ್ನ ನೇಲ್ ಆರ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಬಟ್ ನಾನು ನೇಲ್ಸ್ ಎಲ್ಲ ಬೆಳೆಸಲ್ಲ. ನಾನು ಮದುವೆಯಲ್ಲಿ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿದ್ದೆ ಅಷ್ಟೇ. ಬಟ್ ಏನೋ ಒಂಥರ ಕ್ಯೂಟಾಗಿದೆ, ನಾನಾಗೆ ಮಾಡ್ಕೊಂಡಿರೋದಿದು. ಸೊ ಮಾಯ್ಶ್ಚರೈಸರ್ ಆಯಿತು. ಲೇಟರ್ ಐ ಯೂಸ್ ಆ್ಯಸ್ ಆಲ್ವೇಸ್ ಲೈಟ್ ಮ್ಯಾಕ್ ಕ್ರೀಮ್. ಲೈಟಾಗಿ ತೊಗೊಳ್ತೀನಿ, ತುಂಬ ಡಾರ್ಕ್ ತುಂಬ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಫಾರ್ ಚೇಂಜ್ ಐ ಆಮ್ ಯೂಸಿಂಗ್ ಬ್ಲೆಂಡರ್. ಸ್ಮಾಲ್ ಒನ್ ಎಲ್ಲ ಕಳೆದೋಗಿದೆ, ಮಿಕ್ಸ್ ಆಗಿದೆ. ಓಕೆ, ಅಂಡರ್ ಹೈ ಹತ್ರ ಅಪ್ಲೈ ಮಾಡ್ತೀನಿ. ಲೇಟರ್ ಬ್ಲ್ಯಾಕ್ ಕಲರ್ ಎಲ್ಲೆಲ್ಲಿ ಅನಿಸುತ್ತಾ, ಲೈಕ್ ನೀವನ್ ಟೋನ್ ಇರುತ್ತಲ್ಲ ಅಲ್ಲಿಗೆ ಅಪ್ಲೈ ಮಾಡಿಕೊಂಡು ಬ್ಲೆಂಡರ್ನ ಸಹಾಯದಿಂದ ಬ್ಲೆಂಡ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಆಮೇಲೆ ನನಗೆ ಲೈಕ್ ಏನೋ ಗೊತ್ತಿಲ್ಲ, ನನಗೆ ಐ ಆಮ್ ಮೋರ್ ಕಂಫರ್ಟ್ ವಿತ್ ಬ್ರಷಸ್, ಮೇಕಪ್ ಬ್ರಷಸ್ ಈ ಇದಕ್ಕಿಂತ. ಈ ಬ್ಲೆಂಡರ್ ನನಗೇನೋ ಅಷ್ಟು ಕಂಫರ್ಟ್ ಫೀಲ್ ಆಗಲ್ಲ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್. ಸೊ
finished my ಎಲ್ಲ ಕವರ್ ಆಗಿದೆ. ಇವತ್ತು ನಾನು ನಿಮಗೊಂದು ಪ್ರಾಡಕ್ಟ್ನ ಶೋ ಮಾಡ್ತೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರೈಮರ್ ಆ್ಯಂಡ್ ಮ್ಯಾಟಿಫೈಯಿಂಗ್ ಸೆಟ್ಟಿಂಗ್ ಪೌಡರ್. ಇದನ್ನು ಆಫ್ಟರ್ ಫೌಂಡೇಶನ್ ನಾನು ಯೂಸ್ ಮಾಡ್ತೀನಿ. ಇದು ಒಂದು 3-4 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದು ವೈಟ್ ಶೇಡಲ್ಲಿದೆ. ಸೊ ಚೆನ್ನಾಗಿ ಬಂತು ಅಂತ ನನಗೆ ಫೀಲ್ ಆಯಿತು. ಇದು ಈ ಥರ ಒಂದು ಪುಟಾಣಿ ಬ್ರಷ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಟ್ರಾ ಇದನ್ನು ರಿಮೂವ್ ಮಾಡಿಕೊಂಡು, ಏನಿದು ಬ್ರಷಲ್ಲಿ ಇದ್ದಿದ್ದು, ಸೊ ನೆಕ್ಕಿಗೂ ಅಪ್ಲೈ ಮಾಡ್ದೆ. ನಾನು ನೆಕ್ಕಿಗೇನು ಫೌಂಡೇಶನ್ ಹಾಕಕ್ಕೆ ಹೋಗಲಿಲ್ಲ, ಜಸ್ಟ್ ಐ ಅಪ್ಲೈಡ್ ಮಾಯ್ಶ್ಚರೈಸರ್. ಕಿವಿಗೆ ಪೌಡರ್ ಆಯಿತು. ಲೈಟರ್ ಅಲ್ಲಿಗೆ ಹೋಗುತ್ತಾ. ಇದು ಇದೆ, ಇದು ಬಂದು ಯಾವುದು ಮೇಬಿಲಿನ್ ಅವ್ರದ್ದು. ಸೊ ಇದು ಖಾಲಿ ಆಗಕ್ಕೆ ಬಂದಿದೆ. ಐ ಟ್ರೈ ವಿತ್ ಮೇಬಿಲಿನ್. ಇನ್ನೂ ಸ್ವಲ್ಪ ಹಾರ್ಡ್ ಅಂತ ಫೀಲ್ ಆಗ್ತಿದೆ. ಸೊ ಸಾರಿ, ಗೋ ವಿತ್ ಆ್ಯಸ್ ಯೂಶುವಲ್ ಫೇಸಸ್ ಕನ್ನಡ ಅವ್ರದ್ದು. See the difference ಅಲ್ವಾ? ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ. ಸಿ, ಫಟಾಫಟ್ ಅಂತ ರೆಡಿ ಆಗಬೇಕು, ಇಲ್ಲ ಅಂದರೆ ಸೋಮವಾರ ಹತ್ರ ಬೈಸ್ಕೊಳ್ಳೋದಾಗುತ್ತೆ. both eyes are done. Later I'll apply the mascara. Same Maybelline product. ನಮ್ಮ ಲ್ಯಾಶಸ್ಸು ಹೈಲೈಟಾಗಿ ಕಾಣುತ್ತೆ. ಮಸ್ಕರ ಬಂದು ವ್ಯಾಲ್ಯೂಮ್ ಕೊಡುತ್ತೆ ನಮ್ಮ ಲ್ಯಾಶಸ್ಗೆ. ಸೊ ಮಸ್ಕರ ಆಯಿತು. ಇವಾಗ ಸಿ, ಆಫ್ಟರ್ ಮಸ್ಕರ ಲಿಪ್ಸ್ಟಿಕ್. ಇದು ಲ್ಯಾಕ್ಮಿ ಅವ್ರದ್ದು. ಇದು ನಂಗೆ ತುಂಬ ಇಷ್ಟ, ತುಂಬ ದಿನದಿಂದ ಇಟ್ಕೊಂಡಿದ್ದೀನಿ, ಖಾಲಿ ಆಗಿಬಿಡುತ್ತೆ ಅಂತ ಯೂಸೇ ಮಾಡ್ತಿಲ್ಲ. ಲ್ಯಾಕ್ಮಿ ಅವ್ರದ್ದು ಎನ್ರಿಚ್ ಲಿಪ್ ಕ್ರಯೋನ್ ಅಂತ. ಲಿಪ್ ಶೇಡ್ ಬಂದು ಈ ಶೇಡ್ ಬಂದು 05 ಪೀಚ್ ಮ್ಯಾಗ್ನೆಟ್. ಇದೇನೋ ಒಂಥರ ನನಗೆ ಚೆನ್ನಾಗಿ ಅನಿಸುತ್ತೆ ಈ ಲಿಪ್ಗೆ ಹಾಕ್ಕೊಂಡಾಗ. ಈ ಶೇಡಲ್ಲಿದೆ. ಸೊ ಸ್ವಲ್ಪ ಇವತ್ತು ಡ್ರೈ ಅನಿಸ್ತಾ ಇದೆ ಲಿಪ್ ನಂದು. ಅಲ್ಲಿ ಯೂಸ್ ದ ಬಯೋಟಿಕ್ ಅವ್ರದ್ದು ಲಿಪ್ ಬಾಮ್. ಇದು ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ. ಇದು ಕಾಸ್ಟ್ ಅರೌಂಡ್ 210 rupees. ಅಂದರೆ ಇದು ಕ್ವಾಂಟಿಟಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಶೇಡ್ ಬಂದು ಶೇಡು 1 ಸೆಕೆಂಡ್, ಇದ್ರಲ್ಲಿ ಶೇಡ್ ಬೆರಿ ಪ್ಲಂಪಿಂಗ್ ಅಂತೆ ಶೇಡ್. ಸೊ ವಿಲ್ ಗೆಟ್ ಇಟ್ ಫ್ರಮ್ ಮಿಂತ್ರಾ ಆ್ಯಂಡ್ ನೈಕಾ ಆ್ಯಸ್ ವೆಲ್. ಸೊ ಅದೇ ಲಿಪ್ ಹಚ್ಕೊಂಡಿರ್ತೀನಲ್ಲ ಆ ಲಿಪ್ ಬಾಮ್ಗೆ. ಸೊ just I'll do like this for my brows. ನೋಡಿ
ಸೊ ಇದನ್ನ ಹಚ್ತೀನಿ, ಲ್ಯಾಕ್ಮಿ ಅವ್ರದ್ದು ಲಿಪ್ ಕ್ರಯಾನ್. ಇದು ಲೈಕ್ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ನೋಡಿ ಒಂಥರ ಲೈಟಾಗಿ ನ್ಯೂಡ್ ಶೇಡಲ್ಲಿದೆ. ಸೊ ಸಾಕು ಅನಿಸುತ್ತೆ, ನನಗೇನೋ ಲೈಟಾಗಿರಬೇಕು ಇವತ್ತು ಅಂತ ಫೀಲ್ ಆಗ್ತಿದೆ. ಸೊ ಒಂಚೂರು ಹೈಲೈಟರ್ ಹಾಕೋಣ. ಸೊ ಬಿಕಾಸ್ ಆಫ್ ಆ್ಯನಿವರ್ಸರಿ. ಓಕೆ, ನಾ ಹೇಳಿದ್ನಲ್ಲ ಮೆಬಿಲಿನ್ ಬ್ರಷು ಹೇಗೆಲ್ಲ ಯೂಸ್ ಆಗುತ್ತೆ ಇದೊಂದು ಬ್ರಷ್ ಇದ್ರೆ ಅಂತ. ಸೊ ಹೈಲೈಟರ್ ಚೂರು ಫಗ್ಲೋ, ಆಮೇಲೆ I'll go with the blush. Okay. Blush palette. ಇದು ಬ್ರ್ಯಾಂಡ್ ನೇಮ್ ಬಂದು ಸಿವಾನಾ ಕಲರ್ಸ್. ಇದು ನಾನು ಸ್ಪೆಲ್ ಔಟ್ ಕರೆಕ್ಟ್ ಮಾಡಿದ್ದೇನೋ ಏನೋ ಗೊತ್ತಿಲ್ಲ. SIVANNA. ಈ ಬ್ರ್ಯಾಂಡ್ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಚಂದು ಕೊಟ್ಟಿದ್ದು ನನ್ನ ಅಕ್ಕ. ಸೊ ಪಿಂಕ್ ವಿತ್ ಇದೊಂಥರ ಬ್ರೌನಿ ಶೇಡ್ನ ಮಿಕ್ಸ್ ಮಾಡ್ತೀನಿ. ಏನು ಗೊತ್ತಾ, ಇದೊಂದು ಟೆಕ್ನಿಕ್. ವೆನ್ ವಿ ಆರ್ ಅಪ್ಲೈಯಿಂಗ್ ಬ್ಲಷಸ್, ಸೊ ವಿ ಶುಡ್ ಸ್ಮೈಲ್ ಮಾಡಬೇಕು. ಆ ಚೀಕ್ಸ್ ಎಲ್ಲ ಈಗಿರುತ್ತಲ್ಲ, ಸೊ ಈಗ ಬರಬೇಕು. ಆಗ ನಾವು ಆ ಚೀಕ್ಸ್ಗೆ ನಾವು ಈ ಬ್ಲಷ್ನ ಅಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಇದೊಂದು ಟ್ರಿಕ್ ಅಲ್ಲ, ಎಲ್ಲ ಮೇಕಪ್ ಆರ್ಟಿಸ್ಟ್ ಯಾರ್ಯಾರು ಬ್ಲಷ್ ಅಪ್ಲೈ ಮಾಡ್ತಾರೋ ದೇ ನೋ ದೀಸ್ ಥಿಂಗ್ಸ್. ಸೊ ನೋಡಿ, ಸೀದಾ ಡಿಫ್ರೆನ್ಸ್ ಅಲ್ವಾ? ಪಿಂಕಿಶ್ ಇದೆ ಈ ಕಡೆ ಏನೂ ಅನಿಸ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇವತ್ತು ಫಾರ್ ಎ ಗ್ಲೋ. ಅದೇ ಒಂದು ಚೂರು ಮೂಗಿಗೆ ಎತ್ಕೊಂಡು. ಓಕೆ, ಇದಾದಮೇಲೆ ಬಿಂದಿ. ಹೌ ಕ್ಯಾನ್ ಐ ಫಾರ್ಗೆಟ್ ಬಿಂದಿ? ವೆಸ್ಟರ್ನ್ ಆರ್ ಟ್ರೆಡಿಷ್ನಲ್, ಐ ವಾಂಟ್ ಫಾರ್ಗೆಟ್ ಬಿಂದಿ. ಮದುವೆಗಿಂತ ಮುಂಚೆನೂ ನಾನು ಏನೇ ಜೀನ್ಸ್ ಹಾಕಿದ್ರು ನಾನು ಬಿಂದಿನ ಇಡ್ತಾಯಿದ್ದೆ. ಓಕೆ, ಬ್ಲೂನೇ ಇಡೋಣ. ಬ್ಲೂ ಅನಿಸುತ್ತೆ. ಇಟ್ಸ್ ಓಕೆ, ಫಾರ್ ಚೇಂಜ್ ಬ್ಲೂ ಇಡೋಣ. Later I'll use my studs. ಇನ್ನೊಂದು ಓಕೆ, ಹೇಳಿದ್ನಲ್ಲ, ಇದು ಐ ಬಾಟ್ ಇಟ್ ಫ್ರಮ್ ಕುಶಲ್ಸ್. ಬ್ಲೂ ವೈಟ್ ಕಾಂಬಿನೇಷನ್. ಸೊ ಹಾಗಾಗಿ ವೈಟ್ ಪರ್ಲ್ 1. ಇಲ್ಲಿ ಏನೋ ಒಂಥರ ಬ್ಯಾಕ್ ಸೈಡ್ ಇದು ಡಿಸೈನ್ ಕೊಟ್ಟಿದ್ದಾರೆ. ಲೇಟರ್ ಮೈ ಗೋ ಟು ವಾಚ್ ಅರ್ಮಾನಿ ಅವ್ರದ್ದು. ಮೇ ಬಿ ಟೈಮಿಂಗ್ಸ್ ಐ ನೀಡ್ ಟು ಸೆಟ್. ನಾನು ಶೆಲ್ ಡೌನ್ ಆಗಿಬಿಡುತ್ತೆ ಅಂತ ಯಾವಾಗಲೂ ಅದನ್ನು ಇದು ಮಾಡಿ ಯೂಸ್ ಮಾಡ್ತೀನಿ. ಲೈಕ್ ಎಲ್ಲರೂ ಔಟ್ಸೈಡ್ ಹೋಗಿ ಬಂದರೆ ಅದನ್ನು ತೆಗೆದುಬಿಟ್ಟು ಇದು ಮಾಡ್ತೀನಿ. ಹಾಗಾಗಿ ಓಕೆ, ಸೊ ಇವತ್ತು ನಂಗೆ ಎಷ್ಟು ಜನ ವಿಶ್ ಮಾಡಿದ್ದಾರೆ, ಎಷ್ಟು ಜನ ಸ್ಟೋರೀಸ್ ಹಾಕಿದ್ದಾರೆ. ಲೈಕ್ ತುಂಬ ಜನ ವಿಶಸ್ ಮಾಡಿದ್ದಾರೆ ಫಾರ್ ಮೈ ಆ್ಯನಿವರ್ಸರಿ. ಥ್ಯಾಂಕ್ ಯು ಗೈಸ್. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ.
ಓಕೆ, ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಇದು ಲಿವೋನ್ ಅವ್ರದ್ದು ಡ್ಯಾಮೇಜ್ ಪ್ರೊಟೆಕ್ಟ್ ಸಿರಮ್ ಆಯಿತಾ. ಸೊ ಏನು ಮಾಡ್ತೀನಿ ನಾನು ಈ ಥರ ಹೇರ್ ಸ್ಟೈಲ್ ಮಾಡುವಾಗ, ಲೈಕ್ ಐ ವೋಂಟ್ ಯೂಸ್ ಎನಿ ಹೀಟ್ ಪ್ರೊಟೆಕ್ಟರ್ ಆಯಿತಾ. ಬಟ್ ಸ್ಟಿಲ್ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಫಾರ್ ಮೈ ಬೇಬಿ ಹೇರ್ಸ್. ಇದು ಸ್ಮೆಲ್ ಚೆನ್ನಾಗಿದೆ, ಫ್ರಾಗ್ರೆನ್ಸ್. ಸೊ ನಾನು ಈ ಥರ ಮಾಡಿದಾಗ ಆ ಬೇಬಿ ಹೇರ್ಸ್ ಎಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ. ಸೊ ಐ ಯೂಸ್ ದಿಸ್ ಕ್ಲಿಪ್. ನೀವೇ ಹೇಳಬೇಕು ಇದು ಹೇಗೆ ಕಾಣುತ್ತೆ ಅಂತ. ಒಂದು ಸೆಕೆಂಡ್, ಸ್ವಲ್ಪ ಹೇರ್ಸ್ ತೊಗೊಂಡು ಹಾಗೆ ಚೆನ್ನಾಗಿ ಕಾಣ್ಬೋದೇನೋ, ನಂಗೆ ಕಾಣಿಸ್ತಾ ಇಲ್ಲ, ನೀವೇ ಹೇಳಬೇಕು. ಬಿಕಾಸ್ ದ ಕ್ಲಿಪ್ ಈಸ್ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್, ಮೈ ಡ್ರೆಸ್ ಈಸ್ ರಾಯಲ್ ಬ್ಲೂ. ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಸೋಮವರು ಫೋಟೋ ತೆಗೆದ್ಮೇಲೆ ಅವರೇ ಹೇಳ್ತಾರೆ. ದಿಸ್ ಈಸ್ ಮೈ ಲುಕ್ ಗೈಸ್. ಸೋಮ ಏನು ಸೋಮ ಹೇಗೆ ಕಾಣಿಸ್ತಿದ್ದೀನಿ? ಹಾಂ, ಸೂಪರ್ ಅಮ್ಮ. ನಾನು ಬ್ಯಾಕ್ ಸೈಡ್ ಅದು ಕ್ಲಿಪ್ ಹಾಕಿರೋದು ಚೆನ್ನಾಗಿಲ್ಲ. ಅದು ಚೆನ್ನಾಗಿಲ್ವಾ? ಡೋಂಟ್ ಲೈಕ್. ನಿಜವಾಗ್ಲೂ ಚೆನ್ನಾಗಿಲ್ಲ. ಚೆನ್ನಾಗಿ ಕಾಣಿಸ್ತಿಲ್ವಾ? ಕ್ಯಾನ್ ಐ ಯೂಸ್ ರೆಡ್ ಕಲರ್? ಬೇಡ, ಹಂಗೆ ನಾರ್ಮಲ್ ಕ್ಲಿಪ್ ಹಾಕು. ಶರ್. ಸೊ ಸೋಮು ಅವ್ರಿಗೆ ನಾನು ಬ್ಲೂ ಕಲರ್ ಕ್ಲಿಪ್ ಹಾಕಿರೋದು ಇಷ್ಟ ಆಗಿಲ್ಲ. ಸೊ ನಾನು ಜಸ್ಟ್ ಐ ಡೂ ದ ಫ್ರೀ ಹೇರ್ಸ್. ಇದೇ ನನಗೆ ಕಂಫರ್ಟ್ ಆಗೋದು. ಸೊ ರೀಸೆಂಟಾಗಿ ಬೇರೆ ಹೇರ್ ಕಟ್ ಮಾಡಿಸಿದ್ದೀನಲ್ವಾ, ಸೊ ಇದೇ ಚೆನ್ನಾಗುತ್ತೆ. ಮೈ ಗೋ ಟು ಲುಕ್ ಫಾರ್ ಮೈ ಆ್ಯನಿವರ್ಸರಿ. ವಿ ಆರ್ ಗೋಯಿಂಗ್ ಡಿನ್ನರ್ ಡೇಟ್. ಫೋಟೋಸ್ ಎಲ್ಲ ಬರುತ್ತೆ. ಸೊ ಮೇಕಪ್ ಹೇಗಿದೆ? ಲೈಟ್ ಆಗಿದೆಯಾ ಇವತ್ತು? ಥ್ಯಾಂಕ್ ಯು. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೇಮ್ ಡೈಲಾಗ್ ಹೇಳ್ತಾನೆ ಇರ್ತೀನಿ. ಸೊ ನೀವು ಸೇಮ್ ಅದೇ ಥರ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.